ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ಲಾಗಿರೋ ಬ್ಲೌಸು ಇದು ಎಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಟಿಪ್ಸ್ಗಳನ್ನ ಹೇಳ್ತೀನಿ. ಆಲ್ರೆಡಿ ನಾನು ನಿಮಗೆ ಎಲ್ಲ ಥರ ಕಟ್ಟಿಂಗ್ಗಳನ್ನ ತೋರಿಸಿದ್ದೀನಿ. ಅದರಲ್ಲಿ ಕೆಲವು ಮೇಯ್ನ್ ಪಾಯಿಂಟ್ಗಳಿರ್ತವೆ, ಕೆಲವ್ರಿಗೆ ಚೇಂಜಸ್ ಇರ್ತವೆ. ಅದನ್ನು ನಾನು ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ, ಇದು ಬ್ಲೌಸ್ ಬಂದು 8 ಕಾಲು, ಅಂದರೆ ಇಲ್ಲಿ ಸ್ಟಿಚಿಂಗಿಗೂ ಬಿಟ್ಟರೆ ಇದು ನಮಗೆ 8 ಇದೆ. ಇದನ್ನು ನಾವು ನೋಡಿ, ಇಲ್ಲಿಂದ 8 ಇದ್ದರೆ 3ವರೆಗೆ ಇದು ಇವ್ರ ಬ್ಲೌಸ್ನ ಇಲ್ಲಿ ಈ ಥರ ಆರ್ಮೋಲ್ ಶೇಪ್ನ ತೊಗೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇವ್ರು ಹಾಕಿ ನೋಡಿದ ಮೇಲೆ ಇಲ್ಲಿ ಡೌನ್ ಮಾಡಿದ್ರೆ ಇಲ್ಲಿ ಇವ್ರಿಗೆ ಎಳ್ದಂಗೆ ಆಗುತ್ತೆ, ಈ ಪ್ಲೇಸಲ್ಲಿ ಇವ್ರಿಗೆ ಎಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ 1/4 ಇಂಚು ಅಂದರೆ 3 ಕಾಲು. ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ಇಲ್ಲಿಂದ ಈ ಪಾಯಿಂಟ್ ಬಂದು ನಮಗೆ 3 ಇದೆ, ಅಂದರೆ 3 ಇಲ್ಲಿ ಸ್ಟಿಚಿಂಗು. ಟೋಟಲ್ ಬಂದು ಇಲ್ಲಿ 3 ಕಾಲು. ಇಲ್ಲಿ ಪಾಯಿಂಟ್ ನೋಡಿ, ಇದು ಆರ್ಮೋಲ್ಸ್ ಪಾಯಿಂಟ್ ಬಂದು 7.1 ಗೀಟಿದೆ, ಅಂದರೆ 7 ಕಾಲ್ಗಿಂತ ಕಡಿಮೆ ಇದೆ ಈ ಪಾಯಿಂಟು. ಇಲ್ಲಿಂದ ನೋಡಿ, ಇಲ್ಲಿ 1ವರೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1ವರೆಗೆ ಮಾರ್ಕ್ ಮಾಡಿಕೊಂಡು ಈ ಟೇಪ್ನ ಇಲ್ಲಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇದನ್ನು ಅರ್ಧ ಭಾಗ ಮಾಡ್ಕೊಳ್ಳಿ. ಈ ಥರ ಅರ್ಧ ಭಾಗ ಮಾಡ್ಕೊಂಡಾಗ ಇಲ್ಲಿ ನೀವು ಅರ್ಧ ಇಂಚಿಗೆ ಸ್ವಲ್ಪ ಶೇಪ್ ನೋಡಿ, ಈ ಥರ ಅರ್ಧ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಎಸ್ ಶೇಪಲ್ಲಿ ನೀವು ಒಂದು ಡ್ರಾಯಿಂಗ್ನ ಮಾಡಿಕೊಂಡು ಈ ಶೇಪ್ನ ತೆಗಿಬೇಕು. ಇವಾಗ ನೋಡಿ, ಇಲ್ಲಿ ನಮಗೆ ಈ ಥರ ಶೇಪಲ್ಲೇ ಬಂದಿರಬೇಕು, ಇಲ್ಲಿ ಕೆಳಗಡೆ ಬಂದಿರಬೇಕು. ನೀವು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಕಡಿಮೆ ಬರುತ್ತೆ. ಇದು ಈ ಶೇಪಲ್ಲಿದ್ದರೆ ಸ್ಲೀವ್ದು ಹಾರ್ಮೋಲ್ಸ್ ಅನ್ನೋದು ನಿಮಗೆ ಇಲ್ಲಿ ರಿಂಕಲ್ ಬರೋಲ್ಲ. ಇವಾಗ ನೋಡಿ, ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಇದು ಶೇಪ್ನ ನೀವು ಈ ಥರ 2 ಮಾಡ್ಕೋಬೇಕು, ನೋಡ್ಕೋಬೇಕು. ಫ್ರಂಟು ಮತ್ತು ಬ್ಯಾಕು ಈ ಥರ ಓಪನ್ ಮಾಡ್ಕೋಬೇಕು. ಇಲ್ಲಿ ಪೀಸ್ನ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈಗ ಇಲ್ಲಿ ಏನು 1ವರೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಈ ಪಾಯಿಂಟಲ್ಲಿ, ಈ ಪಾಯಿಂಟಿಂದ ನಾವು ಸ್ವಲ್ಪ ಎಸ್ ನೋಡಿ, ಈ ಥರ ಎಸ್ ಶೇಪಲ್ಲಿ ನಾವು ಶೇಪ್ ತೆಗೆದು ಅಂದರೆ ನಮಗೆ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಇವಾಗ ನಮಗೆ ಸ್ಲೀವ್ದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಬಂದು ಬ್ಯಾಕ್ ನೋಡಿ, ಯಾವ್ದ್ಯಾವುದು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಟೋಟಲ್ ಮೆಜರ್ಮೆಂಟ್ ಬಂದು ಇಲ್ಲಿ ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚನ್ನ ಬಿಡಬೇಕು. ಇಲ್ಲಿ ಬಂದು ನೋಡಿ, ಟೋಟಲ್ ಇಲ್ಲಿ ಬಂದು 13 ಇಂಚಿದೆ, ಪ್ಲಸ್ 1 ಇಂಚ್ ಅಂದರೆ ನಮಗೆ 14 ಇಂಚ್ ಆಗುತ್ತೆ. ವೇಸ್ಟ್ ಮೆಜರ್ಮೆಂಟು ನೋಡಿ 8.5 ಇದೆ. 8.5 ಪ್ಲಸ್ ನಾನು ಎಕ್ಸ್ಟ್ರಾ ಇದು ಸ್ಟಿಚಿಂಗಿಗೆ ಅಂತೇಳಿ ಇಲ್ಲಿಂದ ನಾವು 2 ಇಂಚು ಸ್ಟಿಚಿಂಗಿಗೆ, ಇಲ್ಲಿ 1 ಇಂಚು ಡಾಟ್ಗೆ ಈ ಥರ ತಗೊಂಡು ನಾವು ಡಿವೈಡ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಥರನಾದರೂ ತೋರಿಸ್ತೀನಿ ರೀ. ಇದು ಫುಲ್ ವೇಸ್ಟ್ ಬಂದು 31 ಇದೆ. 31ನ್ನು 4 ಭಾಗ ಮಾಡಿದ್ರೆ ನಮಗೆ 7.75 ಬರುತ್ತೆ. ಈ ಥರ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಡಿವೈಡ್ ಮಾಡ್ಕೊಂಡಾಗ ನೋಡಿ, ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ, ಇದು ಚಿಕ್ಕದೊಂದು ಡಾಟ್ ಹಾಕಿದ್ದೀನಿ ನೋಡಿ, ಇಲ್ಲಿ 7.75 ಬರುತ್ತೆ. ಇದು ಇಲ್ಲಿಂದ ಸ್ಟಿಚಿಂಗಿಗೆ ಮತ್ತು ಡಾಟ್ಗೆ ಎಲ್ಲ ಸೇರಿ ಟೋಟಲ್ 2.5 ಇಂಚಸ್ನ ನಾನು ತೊಗೊಂಡಿದ್ದೀನಿ. 2.5 ಇಂಚಸ್ ತೊಗೊಂಡಿದ್ದೀನಿ. ಈ ಥರ ಇದು ಒಂದು ಸ್ಟೆಪ್ ಆಯಿತು. ಇವಾಗ ನೋಡಿ, ನೆಕ್ ಆ್ಯಂಡ್ ಶೋಲ್ಡರ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಈ ಬ್ಲೌಸ್ ಮೆಜರ್ಮೆಂಟ್ದು ಡೀಪ್ ಫಸ್ಟು ನಾನು ತೋರಿಸ್ತೀನಿ. ಡೀಪ್ ಬಂದು ನೋಡಿ 9 ಇದೆ. ಓಕೆ, ಇಲ್ಲಿ ಸ್ಮಾಲ್ ಚೇಂಜಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಇವ್ರಿಗೆ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ. ಕಟ್ಟೋದು ಬೇಡ, ಶೋಲ್ಡ್ರು ಡ್ರಾಪ್ ಆಗಬಾರ್ದು, ಈ ಥರ ಎಲ್ಲ ಹೇಳಿರುವಾಗ ನಾವು ನೋಡ್ಕೋಬೇಕಾಗಿರೋಂಥ ಪಾಯಿಂಟ್ ನೋಡಿ, 2 ಮತ್ತು 2 ಗೀಟು, ಅಂದರೆ 2 ಕಾಲ್ಗೂ ಕಮ್ಮಿ ತೊಗೊಳ್ತಾ ಇದ್ದೀನಿ ನಾನು. 2 ಕಾಲ್ಗೂ ಕಮ್ಮಿ ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಟೋಟಲ್ ನೋಡಿ, ಟೋಟಲ್ 5 ಕಾಲಿದೆ. 5 ಕಾಲು ಇಲ್ಲೇನು 2 ಮತ್ತು 2 ಗೀಟ್ ತೊಗೊಂಡೆ, ಉಳಿದದ್ದು ಇಲ್ಲಿ ನಮಗೆ ಶೋಲ್ಡ್ರು ಬರುತ್ತೆ, ಇದು ಸ್ಟಿಚಿಂಗಿಗೆ ಬರುತ್ತೆ, ಇಲ್ಲಿ ಕೂಡ ಸ್ಟಿಚಿಂಗಿಗೆ ಬರುತ್ತೆ. ಇಲ್ಲಿ ನಮಗೆ ಈ ಶೋಲ್ಡ್ರ್ ಪಟ್ಟಿ ಅನ್ನೋದು 2 ಕಾಲು ಬರುತ್ತೆ. ಈಗ ನೆಕ್ ಆ್ಯಂಡ್ ಶೋಲ್ಡರ್ 5 ಕಾಲು ಆದಮೇಲೆ ನಾವು ಇಲ್ಲಿ 5.5 ತೊಗೊಂಡಿದ್ದೀನಿ. ಇಲ್ಲಿ 5.5 ಏನಕ್ಕೆ ತೊಗೊಂಡೆ, ಕೆಲವ್ರಿಗೆ ಇಲ್ಲಿ 5 ಕಾಲು ತೊಗೊಂಡ್ರೆ ಇಲ್ಲೂ ಕೂಡ 5 ಕಾಲು ಇರುತ್ತೆ. ಆದರೆ ಈ ಬ್ಲೌಸಲ್ಲಿ ಆರ್ಮ್ಸ್ ಅನ್ನೋದು ಇಲ್ಲಿ ನೋಡಿ, ಈ ಪಾರ್ಟ್ಸ್ ಅನ್ನೋದು
ಈ ಆರ್ಮ್ಸು ಇಲ್ಲಿಂದ ಜಾಸ್ತಿ ಅಂದರೆ 7 ಆ ಥರ ಬಂದಾಗ ನಮಗೆ ಇಲ್ಲಿ 5.5 ತೊಗೊಂಡಾಗ ಇದು ಹಾಫ್ ಸ್ಲೀವ್ ಅಲ್ಲ 3/4 ಅಲ್ಲ, ಮೀಡಿಯಮ್ ಸೈಜಲ್ಲಿ ಈ ಥರ ಇರುವಾಗ ನಾವು ಕೆಲವು ಟಿಪ್ಸ್ಗಳನ್ನ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಮೇಲಿಂದ ನಾನು ಈಗ 5.5ಗೆ ತೊಗೊಂಡಿದ್ದೀನಿ. 5.5ಗೆ ತೊಗೊಂಡಿದ್ದೀನಿ. ಇಲ್ಲಿ ರಿಂಕಲ್ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇಲ್ಲಿ 1 ಕಾಲನ್ನ ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ 1 ಕಾಲು, 1.5 ಅಂದರೆ ಇಲ್ಲಿಗೆ ಬರುತ್ತೆ, ಇಲ್ಲಿ 1 ಕಾಲು ತೊಗೊಂಡಿದ್ದೀನಿ. ಇಲ್ಲಿ 1 ಕಾಲನ್ನ ತೊಗೊಂಡಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ನೋಡಿ, 8.75 ಇದೆ. 8.75 ಚೆಸ್ಟ್ ಮೆಜರ್ಮೆಂಟು 8.75. ಇದನ್ನು ನಾವು 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ, ಟೋಟಲ್ ಚೆಸ್ಟ್ ಬಂದು 35 ಬರುತ್ತೆ. ಅದರ 4ನೇ ಒಂದು ಭಾಗ ಅಂದರೆ 8.75 ಬರುತ್ತೆ. ಇವಾಗ ನೋಡಿ, ಬ್ಯಾಕಲ್ಲಿ ಏನು ಚೇಂಜಸ್ ಅಂದರೆ ಇವ್ರಿಗೆ ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡು ಗೀಟನ್ನ ತೊಗೊಂಡಿದ್ದೀನಲ್ಲ, ಇಲ್ಲಿ ನೋಡಿ ಬರೀ 2.5 ಒಂದು ಗೀಟು ಒಳಗಡೆನೇ ತೊಗೊಂಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಇವ್ರಿಗೆ ಇಲ್ಲಿ ಬ್ರಾಡು ನೋಡಿ ಈ ಥರ ಕೊಡಬಾರ್ದು. ಇವ್ರಿಗೆ ಈ ಥರ ಕೊಟ್ಟಾಗ ಇಲ್ಲಿ ಶೋಲ್ಡ್ರ್ ಡ್ರಾಪ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು 1/4 ಇಂಚಷ್ಟೇ ಎಕ್ಸ್ಟ್ರಾ ತೊಗೊಂಡು ಇದನ್ನು ಒಳಗಡೆ ತೊಗೊಳ್ತಾ ಇದ್ದೀನಿ. ಈ ಥರ ತೊಗೊಂಡಾಗ ಇವ್ರಿಗೆ ಇಲ್ಲಿ ರಿಂಕಲ್ ಬರಲ್ಲ, ಈ ಪ್ಲೇಸಲ್ಲಿ ರಿಂಕಲ್ ಬರಲ್ಲ ಮತ್ತು ಟೈಟ್ ಆಗಲ್ಲ. ಈ ಥರ ಒಂದೊಂದು ಪಾಯಿಂಟ್ಸ್ಗಳು ಚೇಂಜಸ್ ಬರುತ್ತೆ. ನಾನು ಇನ್ಮೇಲೆ ಈ ಥರ ಕಟ್ಟಿಂಗ್ ಮಾಡಿ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಇದಾಯ್ತಲ್ಲ, ಇಲ್ಲಿಂದ ನಾನು 2.5 ತೊಗೊಂಡು ಇಲ್ಲಿ ಎಕ್ಸ್ಟ್ರಾ ಶೇಪ್ನ ಕೊಟ್ಟಿಲ್ಲ, ಇದು ರಾಂಗು. ನಾನು ನಿಮಗೆ ತೋರಿಸಿರೋದು ಇದು ಒಳಗಡೆಯಿಂದನೇ ಶೇಪ್ನ ಕೊಟ್ಕೊಂಡಿದ್ದೀನಿ. ಈ ಥರ ಶೇಪ್ ಕೊಟ್ಕೊಂಡಾಗ ನಮಗೆ ಇವ್ರಿಗೆ ಇಲ್ಲಿ ಎಳೆಯಲ್ಲ, ಈ ಪ್ಲೇಸಲ್ಲಿ ಎಳೆಯೋದಿಲ್ಲ. ಇದು ಮೇಯ್ನ್. ಇವಾಗ ಫ್ರಂಟು ನೋಡಿ, ಫ್ರಂಟು ಬ್ಯಾಕ್ನ ಇಟ್ಕೊಂಡು ಫ್ರಂಟ್ನ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಏನಿರುತ್ತೆ ಇದನ್ನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು ಡೌನ್ ಮಾಡಿ ಈ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸೇಮ್ ಬ್ಯಾಕ್ ಹೇಗಿರುತ್ತೋ ಫ್ರಂಟ್ ಕೂಡ 5.5ಗೆ ಇರುತ್ತೆ. ಇಲ್ಲಿ ಮಾತ್ರ 1/2 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಶೇಪ್ನ ತೊಗೋಬೇಕು. ಇಲ್ಲಿ ಕೂಡ ನೋಡಿ ನೀಟಾಗಿ ಈ ಥರ ಶೇಪ್ ತೊಗೋಬೇಕು, ಆಯಿತಾ. ಇವಾಗ ಫ್ರಂಟ್ ನೋಡಿ, ಈ ಪಾಯಿಂಟ್ಗಿಂತ ನಾವಿಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅದಕ್ಕೆ ಇದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರ್ತೀನಿ. ಕೆಲವ್ರಿಗೆ ಇದು ಬೇಕಾಗಲ್ಲ, ಕೆಲವ್ರಿಗೆ ಇದನ್ನು ತೊಗೋಬೇಕು. ಇದು ತೊಗೊಂಡಿಲ್ಲ ಅಂದರೆ ಇಲ್ಲಿ ಉಕ್ಸ್ಪಟ್ಟಿ ಹತ್ರ ಟೈಟ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಮೇಲೆ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟದ್ದೇ ತೊಗೊಂಡು ನಾನು ಮಾರ್ಕ್ ಮಾಡಿದ್ದೀನಿ. 10.5 ಇದೆ, ಅಂದರೆ 10.5 ಚೆಸ್ಟ್ ಡಾಟ್. ಓಕೆ, ಇವಾಗ ಇಲ್ಲಿಂದ 3 ಇಂಚನ್ನ ತೊಗೊಂಡಿದ್ದೀನಿ. ಈ 3 ಇಂಚ್ ತೊಗೊಂಡಾದಮೇಲೆ ಇದು 10.5 ಐತಲ್ಲ, ಇದು 3 ಇಂಚ್ ತೊಗೊಂಡ್ರೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಹೋದಾಗ ನಮಗೆ ಇಲ್ಲಿ 2.5 ಬರುತ್ತೆ. ಇದು ಕರೆಕ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ಇಲ್ಲಿಂದ ಸೆಂಟ್ರು ಈ ಪಾಯಿಂಟಿಂದ ನೋಡಿ, ಈ ಲಾಸ್ಟಿಂದ 3.75ಗೆ ನಾನು ಈ ಥರ ಸ್ಟ್ರೇಟ್ ಡಾಟಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಈ ಥರ 3.75ಗೆ ಮತ್ತು ಇದನ್ನು ನೋಡ್ಕೋಬೇಕು, 1 ಕಾಲು ಬೇಕಾ, 1.5 ಬೇಕಾ, 1 ಇಂಚ್ ಬೇಕಾ. ಚೆಸ್ಟ್, ಈ ಮಿಡಲ್ ಚೆಸ್ಟನ್ನು ನೋಡ್ಕೋಬೇಕು. ಅದು ನೋಡ್ಕೊಂಡ್ಮೇಲೆ ಇಲ್ಲಿ ಡಾಟ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಬ್ಲೌಸಲ್ಲಿ ಈ ಥರ ಇಟ್ಕೋಬೇಕು. ಈ ಪಾಯಿಂಟ್ ಇರುತ್ತಲ್ಲ, ಈ ಡಾಟ್ 4 ಡಾಟ್ ಇದ್ದರೆ ಇಲ್ಲಿ ಇಟ್ಕೊಳ್ಳಿ. ಈ ಸೆಂಟ್ರ್ ಡಾಟ್ ಇರುತ್ತಲ್ಲ, ಈ ಡಾಟ್ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿ ಬಿಡಿ. ಇಲ್ಲಿ ಬಿಟ್ಟಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಇದು ನಿಮಗೆ ಹೊಸ್ದಾಗಿ ಹೇಳ್ಕೊಡ್ತಾ ಇರೋ ಪಾಯಿಂಟ್ಸು ನೋಡಿ, ಕರೆಕ್ಟಾಗಿ ನಮಗೆ ಬರ್ತಾಯಿದೆ. ಇದನ್ನು ನಾನು ಹೀಗೆ ತೋರಿಸ್ತೀನಿ ನೋಡಿ. ನೀವು ಎಷ್ಟೇ ಸ್ಟ್ರೆಚಬಲಾಗಿ ಎಳೆದಿಟ್ಕೊಂಡ್ರೂ ಕೂಡ ನಮಗೆ ಈ ಚೆಸ್ಟ್ದು ಮಿಡಲ್ ಚೆಸ್ಟ್ ಅನ್ನೋದನ್ನ ಈ ಥರ ಚೆಕ್ ಮಾಡ್ಕೋಬೋದು. ಈಗ ಚೆಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಟೈಟ್ ಆಗೋದು ಅವಾಯ್ಡ್ ಮಾಡ್ಕೋಬೋದು. ಈ ಥರ ನೀವು ಬ್ಲೌಸ್ನ ಚೆಕ್ ಮಾಡ್ಕೊಳ್ಳಿ. ಈ ಡಾಟ್ ಇರುತ್ತಲ್ಲ, ಈ ಡಾಟಿಂದ ಈ ಸೆಂಟರ್ ಕ್ಲಾತ್ ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ. ಓಕೆ, ಇಲ್ಲಿಂದ ನೆಕ್ಸ್ಟು ಇಲ್ಲಿ ಏನು ಡಾಟದು ಮಾರ್ಕ್ ಮಾಡಿದ್ದೀವಲ್ಲ, ಇದೇ ಕ್ರಾಸಲ್ಲಿ ಈ ಥರ ಸ್ಕೇಲ್ನ ಇಟ್ಕೊಂಡ್ರೆ ನಮಗೆ ಈ ಡಾಟ್ ಆಲ್ಮೋಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇದು 3.5 ಅಥವಾ 4 ಇರುತ್ತೆ. ನಾನು 4ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ
2.25 2.5 ಕಂಪಲ್ಸರಿ 2.25 2.5. ಒಬ್ಬೊಬ್ಬರು 1.5 ಮಾಡಿರ್ತಾರೆ, ಆದರೆ ಅದು ನೀಟಾಗಿ ಕುತ್ಕೊಳ್ಳಲ್ಲ. 2.25 2 2.5 ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಫ್ರಂಟ್ ಮಾರ್ಕು ನೋಡಿ, ಇವ್ರದ್ದು ಫ್ರಂಟ್ ಮಾರ್ಕು 6.25 ತೊಗೊಂಡಿದ್ದೀನಿ. ಇಲ್ಲಿಂದ 2.5 ಪ್ಲಸ್ 1 ಗೀಟ್ ಬಂದಿದೆ. ಇದು ಇವರಿಗೆ ಪರ್ಫೆಕ್ಟಾಗಿರುತ್ತೆ. ಈ ಥರ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕು. ಕೆಲವ್ರಿಗೆ ಇಲ್ಲಿ ಸ್ವಲ್ಪ ಕೂಡ ಶೇಪ್ನ ತೊಗೋಬೋದು, ಬರ್ತಾ ಸ್ವಲ್ಪ ಈ ಥರ ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ಇದು ಫ್ರಂಟ್ ಪಾರ್ಟು ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇವಾಗ ಬೆಲ್ಟು ತುಂಬ ಈಸಿ. ಬೆಲ್ಟು ಮೆಜರ್ಮೆಂಟಲ್ಲಿ ಹೇಗಿದೆ ಅಂತಲೇ ನಾವು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ಇರುತ್ತಲ್ಲ, ಈ ಸ್ಟಿಚಿಂಗ್ದು ಹಿಡ್ದಿರ್ತಾರಲ್ಲ ಅಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು. 2.25 ಬರ್ತಾಯಿದೆ. 2.25 ಇಲ್ಲಿ ನಾವು ಎಷ್ಟು ಸ್ಟಿಚಿಂಗ್ ಹಿಡಿತೀವಿ ಅಂತ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲಿಂದ ಇಲ್ಲಿ 2.25ಗೆ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಮಗೆ ಇದು ಸ್ಟಿಚಿಂಗಿಗೆ ಅಂತ ಗೊತ್ತಾಗುತ್ತೆ. ಈಗ ಟೋಟಲ್ ಬಂದು 3.25 ಇದೆ. ಈ 3.25 ಇಲ್ಲಿ ತಗೊಂಡ್ಮೇಲೆ ಇಲ್ಲಿಂದ ನಾವು ನೋಡ್ಕೋಬೇಕು. ಇಲ್ಲಿ 3.25 ಬರುತ್ತಲ್ಲ, ಆ ಜಾಗದಲ್ಲಿ 1/4 ಇಂಚು ಅಥವಾ 1/4 ಇಂಚನ್ನ ನೀವು ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ, ಅಥವಾ 1 ಇಂಚನ್ನ ಕಮ್ಮಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ನಾವು ಡಾಟ್, ಸೆಂಟ್ರ್ ಡಾಟ್ ಬರುತ್ತಲ್ಲ, ಈ ಡಾಟ್ ಪ್ಲೇಸ್, ಒಂದು ನಿಮಿಷ, ಈ ಡಾಟ್ದು ಬರುತ್ತಲ್ಲ ಆ ಪ್ಲೇಸ್ನ ನೋಡಿಕೊಂಡು ನಾವು ಈ ಪ್ಲೇಸಲ್ಲಿ ಶೇಪ್ನ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕೂಡ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿರುತ್ತಲ್ಲ ಇದನ್ನು ನೋಡ್ಕೋಬೇಕು. ಈ ಥರ ಇಷ್ಟು ಏನಿರುತ್ತೆ 2.25 ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3.25 ಬರುತ್ತೆ. ಈ ಥರ ಶೇಪ್ ಹಾಕ್ಕೊಂಡು ನಾವು ಕಟ್ಟಿಂಗ್ ಮಾಡೋದ್ರಿಂದ ಈ ಮೆಜರ್ಮೆಂಟು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅಥವಾ ನಾನು ಕಟ್ಟಿಂಗ್ ಮಾಡೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಚೇಂಜಸ್ನ ನಾನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.